ತಂಗಿ ಹೋದ ಕೆಲಸ ಏನಾಯ್ತು? ಆ ಗೋರಿಗಳು ಸಿಕ್ಕಿದ್ರಾ? ನೀನು ಅವ್ರಿಗೆಲ್ಲ ವಿಷಯ ಹೇಳ್ದ್ಯಾ? ಆತ್ಮಬಂಧನ ಮಾಡಿಸ್ತಾರಂತ. ಆತ್ಮಬಂಧನ ಮಾಡಿಸೋದಕ್ಕೆ ಅವ್ರು ಒಪ್ಕೊಂಡ್ರಾ? ಮಾತಂಗಿ ಮಾತಾಡು. ಅಮ್ಮೋರೆ, ಅಶೋಕ್ ಅಣ್ಣನ ಪ್ರಾಣ ಅಪಾಯದಲ್ಲಿದೆ. ಅವ್ರು ಸಾಯ್ಲಿ ಅಂತ ಯಾರೋ ತಂತ್ರ ಪ್ರಯೋಗ ಮಾಡ್ತಿದ್ದಾರೆ. ಅಶೋಕ್ ಅಣ್ಣ ಸಾಯಕ್ಕೆ ತಂತ್ರ ಪ್ರಯೋಗ ಎಷ್ಟು ಕಾರಣ ಆಗ್ತಿದ್ಯೋ, ಚಿರು ಕೂಡ ಅಷ್ಟೇ ಕಾರಣ ಆಗ್ತಾ ಇದ್ದ. ನಮ್ಮೋರೆ, ಅಶೋಕನ ಮೇಲೆ ತಂತ್ರ ಪ್ರಯೋಗವಾಗಿದೆ. ಅವನ ಪ್ರಾಣವನ್ನು ತೆಗೆಯಲು ಯಾರೋ ಸಂಚು ಮಾಡಿದ್ದಾರೆ. 3 ದಿನಗಳಿಂದ ಅಶೋಕನ ಮೇಲೆ ತಂತ್ರ ಪ್ರಯೋಗ ನಡೆಯುತ್ತಲಿದೆ. ಈಗ ಏನ್ ಮಾಡ್ಲಿ ಅಯ್ಯ? ಅಶೋಕನನ್ನ ಬೇಗನೆ ಇಲ್ಲಿಗೆ ಕರೆದುಕೊಂಡು ಬರುವ ವ್ಯವಸ್ಥೆಯನ್ನು ಮಾಡಿ. ನೆನಪಿರಲಿ, ಸೂರ್ಯಾಸ್ತವಾಗುವ ಮೊದಲೇ ಇಲ್ಲಿಗೆ ಬರಬೇಕು. ಅಶೋಕ್ ಅವ್ರನ್ನ ಸಾಯಿಸೋದಕ್ಕೆ ಹರಿ ಚಿರು ಅಲ್ಲ, ಬೇರೆ ಯಾರು ಪ್ರಯತ್ನ ಪಡ್ತಿದಾರಂತ. ಇದ್ದಕ್ಕಿದ್ದಾಗೆ ಅಶೋಕ್ ಅವ್ರಿಗೆ ಹೇಗೆ ಶತ್ರುಗಳು ಉಟ್ಕೊಂಡ್ರು? ನಮ್ಮ ಕುಟುಂಬದ ಮೇಲೆ ಯಾಕೆ ಅವ್ರಿಗೆ ಇಷ್ಟೊಂದು ವೇಷ? ಅಶೋಕ್ ಅವ್ರನ್ನ ಸಾಯಿಸಿದ್ರೆ ಅವ್ರಿಗೆ ಏನ್ ಸಿಗುತ್ತಂತೆ? ಯಾರು ಮಾತಾಗಿ ಯಾರೇ ಕೆಲಸ ಮಾಡ್ತಿರೋದು? ಯಾರು ಅಂತ ಅಯ್ಯ ನನ್ನ ಹತ್ರನೂ ಹೇಳಲಿಲ್ಲ ಅಮ್ಮೋರೆ. ಹಾಗಾದ್ರೆ ಅಶೋಕ್ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಬೇರೆ ಯಾವ ದಾರಿನೂ ಇಲ್ವಂತ? ಸಲಹೆ ಕೊಟ್ಟಿದ್ದಾರೆ ಅಮ್ಮೋರೆ. ಅವ್ರು ಹೇಳಿದ ಪ್ರಕಾರ ನಾನು ಅರ್ಧ ಭಾಗದ ಕೆಲಸ ಮುಗಿಸಿದ್ದೀನಿ. ಮಿಕ್ಕಿದ್ದು ನಾವು ಆದಷ್ಟು ಬೇಗ ಅಯ್ಯ ಹತ್ರ ಅಶೋಕ್ ಅಣ್ಣನ ಕರ್ಕೊಂಡು ಹೋಗ್ಬೇಕು. ಮಾತಂಗಿ ಬಾ, ಈಗಲೇ ಹೋಗೋಣ, ಅಶೋಕ್ ಅವ್ರನ್ನ ಉಳಿಸ್ಕೊಳ್ಳೋಣ. ಹಾಗೆಲ್ಲ ಏಕಾಏಕಿ ತೀರ್ಮಾನ ತಗೊಂಡು ಅಶೋಕ್ ಅಣ್ಣನ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಇಲ್ಲಿ ನಡೀತಾರೋ ವಿಚಾರನ ನಾವು ಮನೆಯವ್ರ ಹತ್ರ ಹೇಳಿದ್ರೆ ಅವ್ರು ಖಂಡಿತ ನಂಬಲ್ಲ. ಅಶೋಕ್ ಅಣ್ಣನ ಕರ್ಕೊಂಡು ಹೋಗೋಕ್ಕೆ ಬಿಡಲ್ಲ ಅಮ್ಮವ್ರೆ. ಈಗ ಎಲ್ಲರೂ ಅಲ್ಲೇ ಇದ್ದಾರೆ. ಅಶೋಕ್ ಅಣ್ಣನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ಅವ್ರೇನಾದ್ರೂ ಅಶೋಕ್ ಅಣ್ಣನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ನಾವು ಅಶೋಕ್ ಅಣ್ಣನ ಅಯ್ಯನ ಹತ್ರ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಈಗೇನ್ ಮಾಡೋದು? ಅಶೋಕ್ ಅವ್ರನ್ನ ಹೇಗೆ ಕರ್ಕೊಂಡು ಹೋಗೋದು? ನಾನು ಹೇಳ್ದಾಗ ಮಾಡಿ ಅಮ್ಮವ್ರೆ. ಸರಿ ಮಾತಾಗಿ, ನೀನು ಹೇಳ್ದಾಗೆ ಮಾಡ್ತೀನಿ. ಹುಷಾರು ಅಮ್ಮೋರೆ. ಅಶೋಕ್ ಅಣ್ಣನ ಕಾಪಾಡೋಕೆ ಇದು ಕೊನೆ ಉಪಾಯ ಉಳಿದಿರೋದು ನಮಗೆ. ಇದ್ರಲ್ಲಿ ನಾವು ಸೋತ್ರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಜೊತೆ ನನ್ನೂ ಈ ರೂಮ್ನಲ್ಲಿ ಕೂಡ ಹಾಕ್ತಾರೆ. ನಾವು ತಿಪ್ಪರ್ಲಾಗ ಹಾಕಿದ್ರು ಈ ರೂಮಿಂದ ಹೊರಗೆ ಹೋಗೋಕ್ಕಾಗಲ್ಲ. ಹುಷಾರು. ಈಗ ನೀವು ಹೊರಡಿ, ನಾ ಹೇಳ್ದಾಗೆ ಮಾಡಿ. ಸರಿ ಮಾತಾಗಿ. ಮಾವ, ಕಾರ್ ರೆಡಿ ಇದೆ. ಸರಿ, ಎತ್ಕೊಳ್ಳಿ ಕೃಪಾ. ಪಾಪ ಮಾತಂಗಿ ಕಿರ್ಚ್ತಾ ಇದ್ದಾಳೆ. ಹೌದು ಮಾವ, ಮಾತಾಗಿ ಕಿರಿಸ್ತಾ ಇದ್ದಾಳೆ. ಏನೋ ಅನಾಹುತ ಆಗಿದೆ ಅನ್ಸುತ್ತೆ. ಪಾಪ ಬನ್ನಿ ಹೋಗಿ ನೋಡೋಣ. ಮಾತಂಗಿ, ಏನಾಯ್ತು? ಯಾಕೆ ಹಾಕಿರ್ಚ್ಕೊಂಡೆ? ಮಾವ, ಆರತಿ ಕಾಣಿಸ್ತಿಲ್ಲ. ಮಾತಾಗಿ, ಆರತಿ ಇಲ್ಲ ಹೋದ್ಲು?
ಕೊನೆಗೂ ನಿಮ್ಮನ್ನ ಈ ಸ್ಥಿತಿಗೆ ತಂದ್ಬಿಟ್ಟೆ ಅಶೋಕ್. ನನ್ನಂತ ನತದೃಷ್ಟ ಹೆಂಡತಿ, ಪಾಪಿ ಹೆಂಡತಿ ನಿಮಗೆ ಸಿಗಬಾರ್ದಾಗಿತ್ತು. ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಇನ್ನೂ ಕಾಲ ಮಿಂಚಿಲ್ಲ ಅಶೋಕ್. ಇಷ್ಟಕ್ಕೆಲ್ಲ ಕಾರಣ ಆದವನಿಗೆ ಇವತ್ತು ಕೊನೆ ದಿನ. ಅವನಿಗೆ ಮುಕ್ತಿ ಕೊಡಿಸಿ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಿಮ್ಮನ್ನ ಉಳಿಸ್ಕೋತೀನಿ. ನನಗೆ ಗೊತ್ತಿಲ್ಲ ಯಜಮಾನ್ರೆ. ನಾನು ನೋಡಿದಾಗ ಬಾಗಿಲು ಓಪನ್ ಆಗಿತ್ತು. ಒಳಗಡೆ ಬಂದು ನೋಡ್ತೀನಿ, ಆರತಿ ಅಮ್ಮನವ್ರು ಇಲ್ಲ. ಅದಕ್ಕೆ ಕಿರ್ಚ್ಕೊಂಡೆ. ಓ ಗಾಡ್, ಆರತಿ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅನ್ಸುತ್ತೆ. ಯಾರಿಗೂ ಗೊತ್ತಾಗದ ಹಾಗೆ ಅವಳು ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಂದ್ರೆ ಅವಳಿಗೆ ಹುಚ್ಚಿಡ್ದಿರೋದು ಸತ್ಯ ಆಗೋಯ್ತು. ನಾನು ಹೇಳಿದೆ ಆರತಿನ ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸೋಣ ಅಂತ. ನೀವು ಯಾರು ನನ್ನ ಮಾತು ಕೇಳಲಿಲ್ಲ. ನೋಡಿ ಈಗ ಏನಾಗಿದೆ ಅಂತ. ಒಂದ್ರ ಹಿಂದೆ ಒಂದು ಅನಾಹುತ ನಡೀತಾನೆ ಇದೆ. ಯಾವುದನ್ನ ಅಂತ ನೋಡ್ಲಿ. ನನಗೂ ಹಾಗೆ ಅನ್ನಿಸ್ತಾ ಇದೆ ಯಜಮಾನ್ರೆ. ಆರತಿ ಅಮ್ಮನವ್ರ ಆರೋಗ್ಯ ಬೇರೆ ಸರಿ ಇಲ್ಲ. ಅವ್ರಿಗೇನಾಯ್ತು, ಏನ್ ಕಥೆನೋ. ಆರತಿ ಮೇಲೆ ನಾನು ತುಂಬಾ ಗೌರವ ಇಟ್ಕೊಂಡಿದ್ದೆ. ಅವಳೊಬ್ಳು ಬೇಜವಾಬ್ದಾರಿ ಹೆಣ್ಣು ಅನ್ನೋದನ್ನ ನಿರೂಪಿಸ್ಬಿಟ್ಲು. ಅವಳ ಬಗ್ಗೆ ಮಾತಾಡ್ಬಿಡಿ. ಮತ್ತು ನಾವು ಅಶೋಕನ್ ನೋಡ್ಬೇಕು. ಬನ್ನಿ. ಅವ್ವ, ಆರತಿ ಅಶೋಕ್ ಹತ್ರ ಹೋಗಿರ್ಬೋದು. ಅಯ್ಯೋ ದೇವ್ರೆ, ನಮ್ಗೆ ಇದು ಹೊಳಿಲೇ ಇಲ್ವಲ್ಲ. ಮೊದಲೇ ಅಶೋಕನ್ ಕಂಡ್ರೆ ಕೋಪ ಮಾಡ್ಕೋತಿದ್ಲು. ಅಶೋಕನ್ ಪ್ರಾಣ ತೆಗೆದ್ಬಿಡ್ತಾಳೆ. ಬನ್ನಿ ಬನ್ನಿ. ಮಾವ, ನಾವೀಗ ಕಿರ್ಚಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನಾವು ಅಂದ್ಕೊಂಡ ಹಾಗೆ ಆಗಿದೆ ಅನ್ಸುತ್ತೆ. ಮನೆಯನ್ನ ಹುಡ್ಕೋಣ, ಆಮೇಲೆ ಏನಾದರೂ ಒಂದು ನಿರ್ಧಾರಕ್ಕೆ ಬರೋಣ. ಎಲ್ಲರೂ ಒಂದೊಂದು ಕಡೆ ಹುಡುಕಿ ಯಾರಿಗಾದ್ರೂ ಅಶೋಕ್ ಸುಳಿ ಸಿಕ್ಕಿದ್ರೆ ಇಮಿಡಿಯೇಟ್ ಕೂಗಿ. ಬನ್ನಿ. ಅಮ್ಮೋರೆ, ಬೇಗ ಸೂರ್ಯ ಮುಳುಗೋದ್ರೊಳಗೆ ನಾವಲ್ಲಿರ್ಬೇಕು. ಅಶೋಕ್ ಎಲ್ಲೂ ಕಾಣಿಸ್ತಿಲ್ಲ. ಪಾಪ ರೂಮಲ್ಲೂ ಅದಕ್ಕೆ ಕಾಣಿಸ್ಲಿಲ್ಲ. ಏನಾಯ್ತು? ಎಲ್ರೂ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅಶೋಕ್, ಆರತಿ ಇಬ್ರು ಎಲ್ಲೂ ಕಾಣಿಸ್ತಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ಅತ್ತಿಗೆ ಮತ್ತೆ ಅಶೋಕಣ್ಣ ಇಬ್ರು ಕಾಣಿಸ್ತಿಲ್ಲ. ಆರ್ತಿ ಅಶೋಕನ್ ಕರ್ಕೊಂಡು ಹೋಗಿದ್ದಾಳೆ ಅಂತ ಅನಿಸ್ತದೆ.
ಇವತ್ತು ಮಧ್ಯರಾತ್ರಿ ತನಕ ಅಶೋಕ್ ಮಲಗಿರೋ ಮಂಚ ಬಿಟ್ಟು ಹೇಳ್ಬಾರ್ದಾಗಿತ್ತು. ಈಗ ನಾನು ಮಾಡಿರೋ ತಂತ್ರ ಪ್ರಯೋಗ ಹಾಳಾಗ್ಬಿಡತ್ತಾ? ಇದೇನಾದರೂ ಹಾಳಾದರೆ ಅದು ನಮಗೆ ತಿರುಗುತ್ತೆ ಅಂತ ಜೇಜಮ್ಮ ಹೇಳಿದರು. ಆರ್ತಿನೇ ಅಶೋಕ್ನ ಕರ್ಕೊಂಡು ಹೋಗಿರೋದು. ಅವಳು ನಮ್ಮ ಮನೆಯಿಂದ ಆಚೆ ಇಡೋಣ ಅಂತ ನಾನು ನಿಮಗೆ 1000 ಸಲ ಹೇಳಿದೆ. ನೀವು ಯಾರು ನನ್ನ ಮಾತೇ ಕೇಳಲಿಲ್ಲ. ಅವಳು ಮನೇಲೇ ಇದ್ರೆ ಸರಿ ಹೋಗ್ತಾಳೆ ಅಂತ ಇಲ್ಲೇ ಇರಿಸ್ಕೊಂಡ್ರಿ. ಈಗ ನೋಡಿ ಏನಾಯ್ತು ಅಂತ. ನಾನು ಹೇಳ್ದಾಗೆ ಆಗುತ್ತೆ. ಆರ್ತಿ ಅಶೋಕ್ನ ಕರ್ಕೊಂಡು ಹೋಗಿರೋದು ಸಾಯಿಸೋದಕ್ಕೇನೆ. ಏನಾಯ್ತು ಅಮ್ಮವ್ರೆ? ಸ್ಟಾರ್ಟೇ ಆಗ್ತಿಲ್ಲಮ್ಮ ತಂಗಿ. ಅಯ್ಯೋ ದೇವ್ರೆ, ಈಗಲೇ ಹೇಗಾಗ್ಬೇಕಾ? ಬೇಗ ಅಮ್ಮವ್ರೆ. ಮಾವ, ನಾವು ಆದಷ್ಟು ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪ್ರಯೋಗ ಮಾಡಿ ಮನೆ ಹಿಂದೆ ಊತ ಹಾಕಿದ್ದು ಹಾಗೆ ಇದೆಯಾ ಅಂತ ಒಂದ್ಸಲ ಹೋಗಿ ನೋಡೋಣ. ರಾಣಿ, ಎಲ್ಲಿಗೆ ಹೋಗ್ತಿದ್ಯಾ? ರೀ, ನಾನೊಂದ್ಸಲ ಮನೆ ಸುತ್ತ ನೋಡ್ಕೊಂಡು ಬರ್ತೀನಿ. ಯಾರಿದಿನ ಭೂಮಿಯಿಂದ ತೆಗೆದಿದ್ದು? ಯಾರು? ಯಾರೋ ನನ್ನ ಹಿಂಬಾಲಿಸ್ತಾ ಇದ್ದಾರೆ ಅನ್ಸುತ್ತೆ. ನಾನು ಮಾಡ್ತಾ ಇರೋ ತಂತ್ರ ಯಾರಿಗೋ ಗೊತ್ತಾಗಿರ್ಬೇಕು. ಆರ್ತಿಗೇನಾದ್ರೂ ಗೊತ್ತಾಗಿದ್ಯಾ? ಅಶೋಕನ್ನ ಉಳಿಸ್ಕೊಳ್ಳೋದಕ್ಕೆ ಆರ್ತಿ ಅವನ್ನೇನಾದ್ರೂ ಕರ್ಕೊಂಡು ಹೊರಗಡೆ ಹೋದ್ಲಾ? ಇಲ್ಲ ಇಲ್ಲ. ಅಯ್ಯೋ 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 ಅಯ್ಯೋ, ಎಲ್ಲ ಮುಗ್ದೋಯ್ತು. ಎಲ್ಲ ಹಾಳಾಗೋಯ್ತು. ನಮ್ಮ ಕುಟುಂಬ ಕೊನೆ ಆಗೋಯ್ತು. ಮುಗ್ದೋಯ್ತು ಕಡೆ. ಅಯ್ಯೋ ಅಮ್ಮ, ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಹೊರಗಡೆ ಕಾರ್ ಇಲ್ಲ ಕಣೆ. ಸೆಕ್ಯೂರಿಟಿ ತರ ಕಾಯ್ತಾ ಇದ್ದ ನಮ್ಮನ್ನೇ ಯಾಮರ್ಸಿ ಆರ್ತಿ ಅಶೋಕನ್ ಕರ್ಕೊಂಡು ಹೊರಟೋಗಿದ್ದಾಳೆ. ಖಂಡಿತ ಆರ್ತಿ ಅಶೋಕ್ನ ಸಾಯಿಸ್ಬಿಡ್ತಾಳೆ ಕಣೆ, ಸಾಯಿಸ್ಬಿಡ್ತಾಳೆ. ಅವ್ಳಿಗೆ ಯಾಕೆ ನಮ್ಮ ಅಶೋಕನ ಮೇಲೆ ಅಷ್ಟೊಂದು ದ್ವೇಷ? ಅಂತ ತಪ್ಪು ನಮ್ಮ ಅಶೋಕ ಏನ್ ಮಾಡಿದಾನೆ? ರೀ, ಮೊದಲು ಹೋಗಿ ಅವರಿಬ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಕರ್ಕೊಂಡು ಬನ್ನಿ. ನಮ್ಮ ಅಶೋಕನ್ಗೆ ಏನು ಮಾಡಬೇಡ ಅಂತ ಹೇಳಿ ನಾನೇ ಅವಳು ಕಾಲು ಹಿಡ್ಕೊಂಡು ಬೇಡ್ಕೊತೀನಿ ರೀ. ಹೋಗ್ರಿ, ಮೊದಲು ಹುಡ್ಕೊಂಡು ಕರ್ಕೊಂಡು ಬನ್ನಿ. ಕೃಪಾಕರ್, ಇನ್ನು ಸುಮ್ಮನೆ ಕೂರೋಕ್ಕಾಗಲ್ಲ. ಬನ್ನಿ ಹುಡ್ಕೊಂಡು ಹೋಗಿ. ಏನೇ ನಿಂತಿದ್ಯಾ? ನಂಗೆ ತುಂಬ ತಲೆನೋವ್ತಿದೆ. ಹೋಗೊಂಚೂರು ಕಾಫಿ ಮಾಡ್ಕೊಂಡು ಬಾ. ತಂಗಿ, ನಾವು ಹೋಗೋಕ್ಕೆ ತಡ ಆಗಲ್ಲ ತಾನೇ? ಇಲ್ಲ ಅಮ್ಮವ್ರೆ, ನಾವು ಸರಿಯಾದ ಸಮಯಕ್ಕೆ ಹೊರಟಿದ್ದೀವಿ. ಇನ್ನೊಂದು ಗಂಟೆಲಿ ನಾವು ಅಲ್ಲಿ ತಲುಪಿದ್ರೆ ಮಿಕ್ಕ ಕೆಲಸನೆಲ್ಲ ಅಯ್ಯ ನೋಡ್ಕೋತಾರೆ. ನೀವು ಸ್ವಲ್ಪ ಬೇಗ ಹೋಗಿ ಅಮ್ಮವ್ರೆ. ಏನಾಯ್ತು? ಏನಾಯ್ತು?
ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಚಿರು, ಅದು ನಾನು ಮಾತಂಗಿ ನೀನು ಶಾಪಿಂಗ್ ಹೋಗ್ತಾ ಇದೀವಿ. ನಿಂಗೆ ಟಾಯ್ಸು, ಚಾಕ್ಲೇಟು ಎಲ್ಲಾನು ತಗೊಂಡ್ ಬರೋದಕ್ಕೆ. ನಿಜನಾ? ಹೌದು ಕಂದ, ನನ್ ಮಾತ್ ನಂಬಲ್ವಾ ನೀನು? ನಾನ್ ಸುಳ್ಳು ಹೇಳ್ತೀನಾ? ನಂಬ್ತೀನಿ. ಸರಿ ಹೋಗು. ಮಮ್ಮಿ, ಒಂದ್ ನಿಮಿಷ. ಮತ್ತೆ ಏನು ಚಿರು ನಿಂದು? ಸರಿ ಹೋಗು, ಬೇಗ ಬಂದ್ಬಿಡು. ಅಮ್ಮೋರೆ, ಅಶೋಕಣ್ಣನ ಮೇಲೆ ಚಿರು ಬಂದ್ಮೇಲೆ ಕೆಲವೇ ಗಂಟೆಗಳಿಗಷ್ಟೇ ಆಮೇಲೆ ಪ್ರಾಣ ಹೋಗುತ್ತೆ ಅಂತ ಅಯ್ಯ ಹೇಳಿದ್ರು. ಈಗ ಏನ್ ಮಾಡೋದು ಮಾತಂಗಿ? ಏನಾದ್ರೂ ಮತ್ತೆ ತಲೆ ಹರಟೆ ಮಾಡಿದ್ರೆ? ಅಮ್ಮೋರೆ, ನಾವು ನೈವಾಗಿ ಮಾತಾಡಿ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗೋಣ. ನಾವು ಕೋಪ ಮಾಡ್ಕೊಂಡ್ರೆ ಅವ್ನು ಇನ್ನೂ ಹೆಚ್ಚು ಕೋಪ ಮಾಡ್ಕೋತಾನೆ. ಆಮೇಲೆ ನಮ್ಮ ಕೈಗೆ ಸಿಗೋದಿಲ್ಲ. ಸರಿ ಸರಿ. ಅಮ್ಮೋರೆ, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಬಾ ನೋಡೋಣ. ಮಾತಂಗಿ, ಇದೇನಿದು? ಅಶೋಕ್ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಹೌದಲ್ಲ, ಎಲ್ಲಿ ಹೋದ್ರು? ಅಮ್ಮೋರೆ,